ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ನಮ್ಮ ವ್ಲಾಗ್ಸ್. ಭಾಳ ದಿನ ಆದ ನಂತರ ಲಾಗ್ಗಳು ಬಂದ್ರಿ. ಯಾಕಂದ್ರೆ ಅವ್ರು ನಾನು ಬಿಟ್ಟು ಹೋಗಿದ್ದಾರೆ ಊರಿಗೆ. ಅದ್ರ ಸಲುವಾಗಿ ಭಾಳ ಬರಕ್ಕೆ ಹೋಗ್ಬಿಡೋದಿಲ್ಲ, ಅಕ್ಕಿ ಬಿಟ್ಟಿಲ್ಲ. ಇವನ ಬಿಡಂದಿದ್ದಾರೆ. ಸುಮ್ಮನೆ ಇದಕ್ಕೆ ನಾಟಕ ಮಾಡ್ತಿ. ನೀನು ಬರಬೇಡ, ಕಂದು ಲ್ಯಾಬ್ ಐತಿ ಅಂತ ಚಾ ಬಿಟ್ಟಾಳ್ರಿ. ಸುಬ್ಬಿ ಇವನೇ ಬರಬೇಡ ಅಂದಿದ್ದಾರೆ. ಇವನ ಬರಬೇಡ ಅಂದ ನೋಡ್ರಿ. ಕೇಳ್ರಿ, ಇವಂಗೆ ಕೇಳ್ರಿ ಎದಕ್ಕೆ ಬರಬೇಡ ಅಂದನಂತ ಹೇಳಿ. ಹೇಳು. ಅದಕ್ಕೆ ಗೊತ್ತ್ರಿ. ನನಗೂ ಮನಗಿಸಿಲ್ರಿ ವೈದ್ಯು. ಯಾವಾಗ ಬಂದು ಒಂದು ವಾರ ಆರಾಮ ಇದ್ದೆ ನೋಡ್ರಿ ಮನ್ಯಾಗ. ಬಂದಾನ ಬರೀ ಸುಂಬಳ ಇಟ್ಕೊಂಡ್ಬರ್ತಾನ್ರಿಪ್ಪ. ಯಾವ್ದಾರ ಒಂದು ಊರಿಗೆ ಹೋತಾನೆ. ನನಗಂತೂ ನಿದ್ದಿನ ಮಾಡಕ್ಕೆ ಕೊಡೋದಿಲ್ಲ ಗೊತ್ತ್ರಿ. ಇಲ್ಲಿ ಮಕ್ಕೊಂದಿನಿ ಕರ್ಮ ಬರೀ ಶಿಣದ ಕೇಳೀನ್ರಿ. ಒಟ್ಟು ನಿದ್ದೆಗಿಲ್ಲ ನೋಡ್ರಿ. ಇನ್ನಾದ್ರೂ ಕಣ್ಣು ಎಷ್ಟು ಬಾತಾವ ನನಗ. ನೋಡ್ರಿ ಗಂಡಗ ಆರಾಮಿಲ್ಲ ಅಂತ ಕೇಳಬೇಕು. ಈ ನೆಗಡಿಗೆ ರಾತ್ರಿ ಹೊತ್ತು ಸುಂಬಳ ತಗೋದು ಪಾಪ ಅಷ್ಟೇ ಸಮಾಧಾನ ಹೇಳಿದ್ರೆ ಸಾಕು. ಎಷ್ಟಂದ್ರೆ ಸಾಕ್ರಿ. ತಾನು ಊರಿಗೆ ಹೋದ ಒಂಚೂರು ಫೋನ್ ಹಚ್ಚಿಲ್ರಿ, ಮೆಸೇಜ್ ಮಾಡಿಲ್ರಿ. ಹೆಂಗದಿ, ಏನು ಮಾಡಕತ್ತಿ, ಉಂಡೇವು ಇಲ್ಲೋ. ನಾನಾಗ ಫೋನ್ ಹಚ್ಕೋಬೇಕ್ರಿ. ಊಟ ಮಾಡಿ ಇಲ್ಚಿನಿ, ನಾಷ್ಟ ಮಾಡಿ ಇಲ್ಚಿನಿ ಅಂತ ಒಂದು ದಿವಸ ಫೋನ್ ಹಚ್ಚಿ ನೀವು ಊರಿಗೆ ಹೋದ್ ನಿಂತ್ರ ಹಚ್ಚೇ ಇಲ್ರಿ ಅವ. ನಾನೇ ಮೆಸೇಜ್ ಮಾಡ್ದಾಗ ಹಚ್ಚಾನ. ಅದು ನನ್ನ ಫೋನ್ದಾಗ ರೀಚಾರ್ಜ್ ಇದ್ದಿದ್ದಿಲ್ಲ ಅಂಥೇಳಿ ನಮ್ಮ ತಂಗಿಯರು ಫೋನ್ ಇಸ್ಕೊಂಡು ಹಚ್ಚಿ, ಅದು ಹಚ್ಚಂದಾಗ ಹಚ್ತಿದ್ದಿಲ್ಲ. 10-20 ನಿಮಿಷ ಬಿಟ್ಟು ಹಚ್ತಿದ್ದ. ಆಮೇಲೇನು ಮೆಸೇಜ್ ಮಾಡ್ತಿದ್ದಿಲ್ಲ. ನಂದು ರೀಚಾರ್ಜ್ ಹಾಕೋದ್ರೆ ರೀಚಾರ್ಜ್ ಹಾಕಿಲ್ಲ ನೋಡು, ತಿಳ್ಕೊ. ಅದಕ್ಕೆ ನಾನು ಬರೋಣ ನಿನ್ನ ಜೊತೆ ಮಾತಾಡ್ಸೋದು ಬಿಟ್ಟಿದ್ದೆ. ಪ್ರೀತಿನೇ ಇಲ್ಲ, ಕೇರ್ ಇಲ್ಲ, ಏನಿಲ್ಲರಿ. ರೀಚಾರ್ಜ್ ಮಾಡಿಸಂತ ಹೇಳಿ ಯಾವಾಗ ನಿಂಗೆ ಗೊತ್ತಿರಿ, ನನ್ನ ರೀಚಾರ್ಜ್ ಮುಗಿದು ರಾತ್ರಿನೇ ಮೆಸೇಜ್ ಮಾಡಿ ನನ್ನ ರೀಚಾರ್ಜ್ ಹಾಕಿಸ್ ಫೋನಿಗೆ ಅಂತಂದ್ರೆ ರೀಚಾರ್ಜ್ ಹಾಕ್ಸಿಲ್ರಿ. ಎಷ್ಟು ನೀಚ ಅದಂಗೆ ಗೊತ್ತಿರಿ. ಒಂದು ಮೆಸೇಜ್ ಮಾಡಿಲ್ರಿ. ಮುಟ್ಟನ ಇಲ್ಲಿಂದ ಯಾವಾಗ ಹೋಗ್ಯಾರ ನೋಡ್ರಿ. ಹೋಗೋಣ ಒಂಚೂರು ನಮ್ಮ ಮುಟ್ಟಿನಿ ಅಂತ ಹೇಳಿ ಫೋನ ಹಚ್ಚಿಲ್ರಿ. ನನ್ನ ಫೋನ್ದಾಗ ರೀಚಾರ್ಜ್ ಇಲ್ರಿ. ನಮ್ಮ ತಂಗಿ ಕಾಲೇಜ್ಗೆ ಹೋಗ್ಯಾಡ್ರಿ. ಯಾರು ಇಲ್ರಿ ಮನ್ಯಾಗ. ನಾ ಯಾರು ಹೋಗಿ ಹಚ್ಬೇಕೇನ್ರಿ? ಎಲ್ಲರೂ ಕಳಿಸ್ಕೊಂಡು ಫೋನ್ ಯಾಕೆ ಹಚ್ಚಿ. ನೀ ಪ್ರಾಮಿಸ್ ಮಾಡ್ಬಿಡು. ನೀ ಪ್ರಾಮಿಸ್ ಮಾಡು. ಹೋಗೋಣ ಹಚ್ಚಿಲ್ಲ, ನೀ ಹೋಗೋಣ ಹಚ್ಚಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡು. ಅದು ನಾನು ನಮ್ಮ ತಂಗಿ ಫೋನ್ದಾಗಿಂದ ಹಚ್ಚಿ ಕೇಳಿದ್ದೆ. ಏನು ನೀವು ಹಚ್ಚಿದ್ರೆ ನಾ ಹಚ್ಚಿದ್ರೇನು ಅಲ್ರಿ. ಸೇಫಾಗಿ ಮುಟ್ಟಾರ ಇಲ್ಲೋ ಏನು ಎತ್ತ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗ್ಬೇಕ್ರಿ? ಫೋನ್ ಹಚ್ಚಿಬೇಕಿಲ್ಲ. ನಾನು ಹಂಗೆ ನೋಡತ್ತಿದ್ರಿ. ನನ್ನ ಬಗ್ಗೆ ಕೇರ್ ಇತ್ತು. ಒಬ್ಬಕ್ಕೆ ಮನೆಗೆ ಬಿಟ್ರ ಯಾರು ಕೊಡ್ರಿ ಗಿಡ್ಬಿಡ್ರಿ ಮುಗ್ಗಿ ನನ್ನ ಯಾರ ಕಿಡ್ನ್ಯಾಪ್ ಮಾಡಿದ್ರೆ ಹೋಲ್ ಬಿಡಪ್ಪ. ಕಿಡ್ನ್ಯಾಪ್ ಅಲ್ಲ, ನನ್ನ ಬಂಗಾರ ಎತ್ಕೊಂಡು ಹೋದ್ರಿ. ಹೌದ್ರಿ, ಗಿಚ್ಗಳಿಂದ್ರಿ. ನೋಡ್ರಿ ಎಷ್ಟು ಈಗಾಗ್ಲೇ ಸಾಡೆ ಹೋತಾನ ನನಗೆ. ಇದು ಏನು ಬಿಡಪ್ ಕೊಡಬೇಡ, ಏನು ಬಿಡಪ್ ಕೊಡ. ಇವ ನಿದ್ದೆ ಮಾಡಿಲ್ರಿ. ನನಗೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ನೋಡ್ರಿ ನನ್ನ ಕಂದು ಈಚೆ ಕಡೆಗೆ ಬಾತೈತಲ್ರಿ. ನೋಡ್ರಿ ಹೆಂಗೆ ಬಾತೈತಿ. ಮನಗಿಸಿಲ್ರಿ ಅವ ನನಗೆ. ಈಗ ಅದನ್ನು ಎಡಿಟ್ ಮಾಡತ್ತನ್ರಿ ಕೂತ್ಕೊಂಡಿಗಿಲ್ಲಿ. ನಾನಂತೂ ಎಡಿಟ್ ಮಾಡಂಗಿಲ್ರಿ. ಅವೆಲ್ಲ ಹೈ ಲೆವೆಲ್ದಾಗ ಅದಾವು. ನಮ್ಮ ಕೈಯಾಗ ಆಗೋದಿಲ್ರಿ. ನಾವು ನಾರ್ಮಲ್ ವೀಡಿಯೋಸ್ ಅಷ್ಟೇ ಎಡಿಟ್ ಮಾಡ್ತೀವಿ. ನೋಡು ನಮ್ಮ ಕಣ್ಣು ಚುಚ್ಚಾಕತ್ತ ನಿದ್ದೆ ಅಲ್ಲ ಹರ್ದಕ್ಕ. ಏನೋ ಹೇಳಪ್ಪ, ಹೊಟ್ಟೆ ಉರ್ಸಕ್ಕ ಹೋಗಿದ್ದಿ ಅನ್ಸಾತೈತಿ. ಗಿಚ್ಚಿತ್ತು. ಇವಂದು ಹೋಗುದು ಹೋಗಂದಾರಿ. ಬಟ್ಟೆ ಅಂತೂ ತೆಕ್ಕಿ ಗಂಟ್ಲೆ ಮಷಿನ್ಗೆ ಹಾಕಿ ಹೋಗಿಸ್ತಾಕಚ್ಚಿ ನೋಡ್ರಿ. ತೋರಿಸ್ತೀನಿ ಬರ್ರಿ. ಯಪ್ಪ, ಇಡೀ ಟೀ ಶರ್ಟ ಒಂದು ಲೈನ್ ಪೂರ್ತಿ ತುಂಬಿತ್ತು. ತೋರಿಸ್ಲಿ ಬಾ. ನಿಂದ ಅರ್ವಿ ನೋಡುವಂತಿ ಬಾ. ಮಹಾರಾಜಂದು ನೋಡ ಯಾಪ್ರಿ ಹೊಲಸು ಬಟ್ಟೆ. ಒಂದು ಫುಲ್ ಸಾಲ್ ಲೈನ್ ಒಂದು ಟೀ ಶರ್ಟ್ ಅದಾವ ರೀ. ಸರಿ ತೋರಿಸ್ತೀನಿ ನೋಡ್ರಿ. ಅಲ್ಲಿಂದ ಹಿಡ್ಕೊಂಡು ಅಲ್ಲಿವರೆಗೂ ಇವನು ಅದಾವ್ರಿ. ಹೋಗುದೊಂದು ವಾರ. ಇದು ನಿಂದಲ್ಲ, ನಿಂದೇ ಅದು. ನಿಂದದ ಬಟ್ ನಿಂದೇ ಇಲ್ಲ. ಇಲ್ಲಿಂದ ಹಿಡಿದ್ರಿ ಅಲ್ಲಿ ಮಟ ನೋಡ್ರಿ ಎಷ್ಟು ಬಟ್ಟೆ ಅದಾವ. ನೋಡಿದ್ರಿ ಇಷ್ಟೆಲ್ಲ ಹೋಗೋದು ಹಾಕಿನಿ ನೋಡ್ರಿ. ಮಷಿನ್ ಐತೆ ಅಂತ ಚಲೋ. ನಾನು ಹಣೆ ಬರ ಏನಾರ ಇಲ್ರಿ ಇದನ್ನ ತಗೊಂಡ ಮಷಿನ್ ಹಿಡ್ಕೊಳ್ಳೋದಕ್ಕೆ ಅದಿಲ್ಲ ತ್ರಾಸ ಆಗೈತಿ. ಹೇಳಾಕತ್ತೀನಿ ನಾ.
ಮನುಷ್ಯ ಹೋಗುತ್ತೆ ಮನುಷ್ಯ ಹೋಗ್ಕೂತ ಹಿಡಿದು ಹೆಣ್ಣಿನಿ ಬೇರೆದವ್ರು ನೋಡಿದ್ರಿ ಬೇರೆದವ್ರ ಬ್ಲಾಗ್ಸ್ ನೋಡೋದು ಇದು ಒಂದೇ ಗೊತ್ತಾಯ್ತು ಹಂಗೆ ಮತ್ತು ಬೇರೆದು ಏನೂ ಮಾಡಂಗಿಲ್ಲ ಆ ಕೆಲಸ. ಇನ್ನೊಂದು ಏನು ಹೇಳ್ಬೇಕು ಅನ್ಕೊಳಕತ್ತಿದ್ ನೋಡ್ರಿ, ಬೇರೆದವ್ರಿಂದ ಎಕ್ಸ್ಪೆಕ್ಟೇಷನ್ ಹಾಂ ಅದು ಎಕ್ಸೆಪ್ಟ್ ಮಾಡ್ಕೋಬಾರ್ದ್ರಿ. ಏನು ಎಕ್ಸೆಪ್ಟ್ ಮಾಡ್ಕೋಬಾರ್ದು ಅದ್ರಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು, ಅದು ಇಟ್ಕೋಬಾರ್ದ್ರಿ. ಇನ್ನೊಬ್ರ ಕಡೆಯಿಂದ ಅದನ್ನು ಇಟ್ಕೋಬಾರ್ದ್ರಿ. ಒಟ್ಟು ಅವರಿಂದ ಏನು ನಮ್ಮ ಖುಷಿ ಸಲುವಾಗಿ ನಾವು ಏನು ಮಾಡ್ಬಾರ್ದು, ಏನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಇನ್ನೊಬ್ರ ಕಡೆಯಿಂದ. ಹೌದಿಲ್ಲ? ಅದೇ ಏನು ಹಾಕತ್ತೀನಿ ಕೇಳ್ರಿ, ನಮ್ಮ ಖುಷಿ ಸಲುವಾಗಿ ಅಲ್ಲ ಫಸ್ಟ್ ಹೇಳಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದೇ ಹಾಂ ಹಾಂ ಏನದೇ ಅದೇ ನಾ ಏನು ಹೇಳಿದ್ರೆ ಅದೇ ನಾವು ಏನೇ ಮಾಡಿದ್ರು ನಮ್ಮ ಖುಷಿ ಸಲುವಾಗಿ ನಾವು ಮಾಡ್ಕೋಬೇಕು ನೋಡ್ರಿ. ಬೇರೆ ಸಲುವಾಗಿ ಯಾವತ್ತೂ ಮಾಡಬಾರ್ದ್ರಿ. ನೀನು ಪಡ್ಕೊಳಕತ್ತ ಹೋಗ್ರಿ, ಬೇರೆಯವ್ರ ಸಲುವಾಗಿ ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಸಲುವಾಗಿ ನಾವು ಮಾಡ್ಕೋಬೇಕು ನೋಡ್ರಿ. ಯಾಕೆ ಬುದ್ಧಿ ಬತ್ತ ಎದಕ್ಕೆ ಹಿಂಗೆ ಹೇಳ್ಬೇಕು ಅನ್ನಿಸ್ತೆ ಎದಕ್ಕೆ ಯಾರು ಇನ್ನೊಬ್ರ ಸಲುವಾಗಿ ಏನು ಮಾಡಕ್ ಹೋಗ್ಬೇಡ್ರಿ. ಅವ್ರ ಖುಷಿ ಸಲುವಾಗಿ ಏನು ಮಾಡಕ್ ಹೋಗ್ಬೇಡ್ರಿ. ಅವ್ರ ಖುಷಿ ಸಲುವಾಗಿ ಅವ್ರು ಮಾಡ್ಕೋತಾರ, ನಮ್ಮ ಖುಷಿ ಸಲುವಾಗಿ ನಾವು ಮಾಡ್ಕೋತೀವಿ ಅಂಥದ್ದು ಏನು ಅವರಿಂದ ಇಟ್ಕೋಬೇಡ್ರಿ. ನಮ್ಗೆ ಇದು ಸಿಗ್ತೈತಿ ಅದು ಸಿಗ್ತೈತಿ, ಇದು ಮಾಡ್ತೈತಿ ಅದು ಮಾಡ್ತೈತಿ ಅಂತ. ನೀ ಕಣ್ಣು ತಿಕ್ಕು ಮೂಗು ತಿಕ್ಕು ಎಲ್ಲ ಎಲ್ಲ ಉರಿತಾವ ನಿನಗೆ. ಏನು ಹೇಳ್ತೀನಲ್ರಿ ಅದಕ್ಕೆ ರೀ ಹಿಂಗಾಗ್ತಾವ ನೋಡ್ರಿ. ಏನು ಈಗಂತೂ ನಾ ಪ್ರಾಪರಾಗಿ ನನ್ನ ಮೈಂಡ್ ಸೆಟ್ ಒಳಗೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿನಿ. ನಾನು ಇನ್ನೊಬ್ಬರಿಂದ ಏನೂ ಆಸೆ ಇಟ್ಕೋಬಾರ್ದು. ಮತ್ತೇನ್ರಿ ಅವ್ರು ಇಂಥದ್ದೆಲ್ಲ ಮಾಡ್ತಾರೆ ನಮಗೋಸ್ಕರ ಅಂದ್ರೆ ಮೈಂಡಿಂದ ತೆಗೆದು ಹಾಕ್ಬಿಡ್ರಿ. ಇಟ್ಕೊಳ್ಳೋರಿ ಅವ್ರ ಮೇಲೆ ನಂಬಿಕೆ ಇದ್ರೆ ಇಟ್ಕೋರಿ. ನನಗಂತೂ ಇನ್ನು ಮೇಲೆ ಅಂತ ನಂಬಿಕೆ ಇಲ್ಲ. ಯಾಕಂದ್ರೆ ಇದು ನಂದು ಎಷ್ಟನೇ ಚಾನ್ಸ್ ಗೊತ್ತ್ರಿ, ಇದು 4ನೇದ್ರಿ. ನಾನು ಏನೇನು ಕನಸು ಕಟ್ಕೊಂಡಿದ್ದೆಲ್ಲ ಅದೇನು ನೆರವೇರಲಿಲ್ಲರಿ ನನ್ನ ಕನಸ್ದಾಗ. ಅದಕ್ಕೆ ನಾನು ಏನು ಎಕ್ಸೆಪ್ಟ್ ಮಾಡಲ್ಲ ಅವನಿಂದ. ಇವನಂತಲ್ರಿ ಯಾರಿಂದನೂ ನಾ ಎಕ್ಸೆಪ್ಟ್ ಮಾಡಲ್ಲ. ಏನು ಎಕ್ಸ್ಪೆಕ್ಟೇಷನ್ ಅಂತಾರಲ್ಲ ಚಿನ್ನು, ಅದು ಏನಕ್ಕೆ ಬ್ರೋಸ್ ನೋಡ್ರಿ. ಯಾಕೆ ಅದು ತಲೆ ಒಳಗೆ ಕೂತ್ಬಿಟ್ಟೈತಿ ಅದಕ್ಕೆ. ಸೊ ಏನು ಇಟ್ಕೊಬಾರ್ದು, ಯಾರಿಂದ ಏನು ಪ್ರಯೋಜನ ಇಲ್ಲರಿ ಲೈಫ್ದಾಗ. ನಮ್ಮಿಂದ ನಾವೇ ಇರ್ಬೇಕು ನೋಡ್ರಿ. ನಮ್ಮಿಂದ ನಾವು ಇದ್ರೆ ನಮ್ಮ ಖುಷಿ ಆರಾಮ ಸುಖ ಶಾಂತಿ ಎಲ್ಲ ದಟ್ಸ್. ಅದು ಆಸೆ ಇಟ್ಕೊಂಡಿದ್ದು ನಿರಾಸೆ ಆತಂದ್ರೆ ಎಷ್ಟು ಮನ್ಸಿಗೆ ದುಃಖ ಆಗ್ತೈತಲ್ರಿ, ಅಷ್ಟು ಮನ್ಸಿಗೆ ದುಃಖ ಆಗುತ್ತೆ, ಅಷ್ಟು ದುಃಖ ಆಗುತ್ತೆ. ಖರ್ರೆ ಹೇಳ್ತೀನಲ್ರಿ, ನಿಮಗೂ ಇದು ಹಿಂಗೆ ಆಗಿತ್ತಂದ್ರೆ ಹೇಳ್ರಿ. ಈಗ ಯಾರೋ ಒಬ್ಬರ ಕಡೆಯಿಂದ ನಾವು ಏನಾರ ಒಂದು ಎಕ್ಸೆಪ್ಟ್ ಮಾಡ್ಕೋತೀವಿ, ಅವರಿಂದ ನಮ್ಗೆ ಏನಾರು ಸಿಗ್ತೈತಿ. ಲೈಕ್ ಈಗ ಏನೋ ಒಂದು ಊರಿಗೆ ಹೋಗಿರ್ತಾರೆ, ಗಿಫ್ಟ್ ತೊಗೊಂಬರ್ತಾರ ನನಗೋಸ್ಕರ, ನಾ ಹೇಳಾರ್ದು ಒಂದು ಇಯರಿಂಗ್ಸ್ ಒಂದು ಊರಿಗೆ ಹೋಗಿರ್ತಾರೆ. ಏನೋ ಸಣ್ಣ ಪುಟ್ಟ ಒಂದು ಏನೋ ಗಿಫ್ಟ್ ಇರ್ಬೋದು ಬಿಡ್ರಿ. ಲೈಕ್ ಇಯರಿಂಗ್ಸ್, ಬ್ಯಾಂಗಲ್ಸ್, ನೆಕ್ಲೆಸ್ ಹಿಂಗೆ ಏನಾರ ಹೇಳಾರ್ದೇನೆ ತೊಗೊಂಬಂದು ಕೊಡ್ತಾರಲ್ರಿ. ಈಗ ಗೊತ್ತಾದ ಏನು ತಗೊಂಬಂದಿಲ್ಲ ಅದಕ್ಕೆಲ್ಲ ಈ ಡೈರೆಕ್ಟ್ ಹೇಳಿದ್ರೆ ಬರಲ್ಲ. ನಾ ಹೇಳಿಲ್ಲ ಅಲ್ಲಿ ಏನೂ ಇರಲಿಲ್ಲ ಅಂತ ಹೇಳಿ ಇದು ಎಲ್ಲ ಹಾಕೋಬೇಡ್ರಿ ಕೇಳಿ ಅಲ್ರಿ. ಅಷ್ಟು ದೊಡ್ಡ ಊರ್ದಾಗ ಒಂದು ಕಿವ್ಯಾನು ಸಿಗ್ಲಿಲ್ಲ ಅಂದ್ರೆ ಇಂಥವ್ರಿಗೆ ಎಲ್ಲಿ ಹೋಗ್ಬಿಡ್ಬೇಕು ನೋಡ್ರಿ. ಎಲ್ಲಿ ಹೋಗ್ಬಿಡ್ತೀವಿ ಆಗ್ಲಿ ಹೇಳಕತ್ತಿದ್ನಲ್ರಿ, ಅದು ವಿಡಿಯೋ ಕಟ್ಟಾಗ್ಬಿಡ್ತು, ಸ್ಟೋರೇಜ್ ಫುಲ್ ಆಯ್ತು. ಅದು ಏನು ಗೊತ್ತ್ರಿ, ಊರಿಗೆ ಹೋಗಿದ್ರಲ್ರಿ ಇಷ್ಟು ದಿನ. ಊರಿಗೆ ಹೋದಾಗ ನನಗೋಸ್ಕರ ಏನಾರು ತೊಗೊಂಬರ್ತಾರ ಅಂಥೇಳಿ ಅವರಿಂದ ನಾನು ಎಕ್ಸೆಪ್ಟ್ ಮಾಡ್ಕೋತ ಕೂತಿದ್ದೆ ರೀ, ಏನಾರು ಸಿಗ್ತೈತಿ ಅಂತ ಹೇಳಿ. ಬಟ್ ನಾ ಅನ್ಕೊಂಡಂಗೆ ಅವ್ರು ಏನು ತೊಗೊಂಬಂದಿಲ್ಲ. ಅವ್ರು ಏನಂತಾರೆ ಗೊತ್ತ್ರಿ, ಪೇರು ಅಂತ ತೊಗೊಂಬಂದಿನಿ, ಪೇರು ನಿನಗೋಸ್ಕರ ಪೇರು ಅಂತ ತೊಗೊಂಬಂದಿನಿ ಅಂತಾರೆ. ಏನು ಸಿಗ್ತೈತೆ ಅದು ತೊಗೊಂಬಂದೆ. ಪೇರು ನಮ್ಮೂರಾಗೂ ಸಿಗ್ತಾರೆ, ನಾನು ಹೋಗಿ ತೊಗೊಂಬರ್ತೇನೆ ರೀ. ಅಲ್ಲೇನು ತೊಗೊಂಬರೋದು ಅವಶ್ಯಕತೆ ಇಲ್ಲ. ಹೂವು ನೀನೇ ಮಾಡಿದಿ. ಈಗ ಮಲ್ಕೊಳ್ಳೋ ಸಮಯ ರೀ. ಈಗ ಮಧ್ಯಾಹ್ನ ಆತ್ರಿ, ಅದಕ್ಕೆ ಬೆಳಗ್ಗೆ ಬಂದರಿ. ಈಗ ಇಲ್ಲಿ ಬಾಜು ಬಂದು ಬೀಳ್ತೈತ್ರಿ, ಸೊರ ಸಿಂತೈತಿ. ನನಗಂತೂ ಸಾಕಾಗಿಬಿಟ್ಟೈತಿ. ಒಂದು ಕಾಲಾಗ ವರ್ಷ 12 ಪೂರ್ತಿನೂ ಮೂಗ್ದಾಗಿ ಇಳಿತಿರ್ತೈತಿ. ಯಾಕರ ಇವ್ ಒಬ್ಬಂಗ ಏನು ಎಲ್ಲರಿಗೂ ಹಿಂಗೆ ಅದಾವ ಏನು ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಕರಿವ ಒಂದೊಂದು ಸತಿ ಹಂಗೆ ಅನ್ನಿಸ್ತೈತಿ, ಯಾಕ್ರ ಮದುವೆ ಹೋಗ್ಬಿಟ್ಟು ಇನ್ನೂ ಇಷ್ಬಿಡ್ತೈತಿ ನಮ್ಮ ಮೂವಿನ ಸಂಬಂಧ. ಇಷ್ಟ ನೋಡ್ರಿ, ಎಲ್ಲರೂ ನೋಡ್ರಿ, ಎಲ್ಲರೂ ಎಲ್ಲ ಚಲೋ ಅನಿಸ್ತೈತಿ ಅಷ್ಟೇ ರೀ. ತಿಳ್ಕೊಂಡ್ರಿ ಅವ ಏನ್ರಿ, ಅವ ಏನು ಕಮ್ಮಿ ಅದಾನೇನ್ರಿ, ಅವನು ಅಂಥವನೇ ಅದಾನ. ಏನು ತೊಗೊಂಬಂದಿಲ್ರಿ ನನಗೋಸ್ಕರ. ಆ್ಯಂಡ್ ಫೋನ್ ಹಚ್ಚಿಲ್ರಿ 1 ವರ್ಷ ತನಕ ಅಷ್ಟೇ ರೀ ಅದು. ಆಮೇಲೆ ಇಲ್ಲರಿ, ಅಷ್ಟೇ ಪ್ರೀತಿ. ಹೌದಿಲ್ಲ?
ಇದನ್ನ ಅಷ್ಟೇ. ನೀರೇ ಏನದಿ, ನೀನು ಅಷ್ಟೇ ಅದಿ. ನೀ ನನ್ಕಿತ ಜಾಸ್ತಿ ಅದಿ, ನೀನು ಅಷ್ಟೇ ಅದಿ. ಏನು ತಂದಿಲ್ಲ ನೀನು. 4-5 ಊರಿಗೆ ಹೋಗಿ ಬಂದ್ರು ಪಿಪಿ ಎಲ್ಲ ತೊಗೊಂಬ, ಏನಾರು ತೊಗೊಂಬ, ಅಷ್ಟೇ ಖುಷಿ ಇರ್ತೈತಿ. ಏನಾರು ತೊಗೊಂಬಂದಿ ಅನ್ನೋ ಸಂಬಂಧ ದೊಡ್ಡ ದಿಮಾಕ್ ಮಾಡ್ಬೇಡಿ ನೀ. ಇಲ್ಲ ಅಂತೇಳಿ ನೆನಪಾಗಿಲ್ಲ ಅಂತೇಳಿ ಏನು ತೊಗೊಂಬಂದಿ? ಏನು ಪೆರು ನನ್ನ ಫೇವ್ರೇಟ್, ಹೊಲಸು ನನ್ನ ಫೇವ್ರೇಟ್ ಪೆರು ಅಲ್ರಿವ. ಯಾರನ ನೀ ತಿಂತಿ, ನಾ ತಿನ್ನಂಗಿಲ್ಲ. ಹೊಲಸು ಪೀರು ಅಂತಂದನ್ರಿ. ಯವ್ವ ಎಂಥ ಪಕ್ಕಾಸ್ ನನ್ಗೆ ಗೊತ್ತ್ರಿ. ಕೊಳತ್ ನಾರಾತಾವ್ರಿ ಎಂಥ ತೊಗೊಂಬಂದು ತಿನ್ನಕ್ಕೆ ಕೊಡತ್ತಾನ್ರಿ ನನಗೆ. ಅಲ್ಲಿ ಚಿಪ್ಸ್ ತಗೊಂಡ್ಬರ್ಬೇಕು ಅನ್ಕೊಟ್ರಿ. ಹೌದ್ರಿ. ರಾತ್ರಿ ಬಂದಿವಿ, ಎಲ್ಲಿ ಹೋಗಿ ಅಂಗಡಿ ಹೋಗಿ ತೊಗೊಂಬತ್ತಿ, ಮುಂಜಾನೆ ಎದ್ದು ಬಂದಿ ಹೊಳ್ಳಿ ಎಲ್ಲಿ ಸಿಗುತ್ತೆ? ಹೌದ್ರಿ. ಏನು ತೊಗೊಂಡ್ಬರ್ತಾರ್ರಿ ಅವ್ರು? ಏನೋ ತೊಗೊಂಡ್ಬಂದ್ರಿ. ನಂದು ಇತ್ತು ಬಂದೇ ಬಿಡ್ತಾನೆ ಎಲ್ಲಾನು ಜೊಕ್ಕೊಳಕ್ಕೆ. ಎಷ್ಟು ಬೀಚ್ ನೋಡ್ರಿ. ಹೌದು, ನಾನು ನಂದು ತೆಲುಗುಂಬ, ನಿನ್ನ ತೆಲುಗುಂಬ ತೊಗೊಂಬಂದು ನಿಮ್ಮ ಅಕ್ಕೋ ಕಾಲಾಗಿಟ್ಕೋ, ಎಲ್ಲರೂ ಇಟ್ಕೋ, ಏನಾಗೋದೈತಿ? ಆ್ಯಕ್ಚುಲಿ ನನ್ನ ತೆಲುಗುಂಬದೆ. ನಾನು ತಳಗಿತ್ತು, ನಾನು ತೊಗೊಂಡದನ್ನ. ನೀನು ನನ್ನ ಜೊತೆ ಜಗಳ ಆಡ್ಬೇಕಂದ್ರೆ ಒಂದು ದಿವ್ಸ ಜಗಳ ಆಡಿ ನೀ ಹೇಳ್ತೀನಿ. ನೀನು ನನಗೆ ಏನು ಕೊಡ್ಸಿಲ್ಲ ಈಗ ಜಗಳ ಆಡ್ಬೇಕ್ರಿ. ಈಗ ಅಲ್ಲಿ ಏನೂ ಇರಲಿ. ಇಲ್ಲ ಸಾರಿ, ಇಲ್ಲ. ಸಕಲೇಶ್ಪುರಕ್ಕೆ ಹೋಗೋಣನ್ರಿ. ಸಕಲೇಶ್ಪುರಕ್ಕೆ ಹೋಗಿ ಬಂದಾನ್ರಿ. ಮತ್ತೇನು ರೀ, ಕೊಲ್ಲಾಪುರ ಎಂಥದ್ದು ಮಹಾಲಕ್ಷ್ಮಿಗೆ ಹೋಗಿ ಬಂದ್ರಿ. ಅಲ್ಲಿ ಹೋಗಿ ಬಂದಿದ್ದ, ಅಲ್ಲಿ ಜಾತ್ರೆ ಇತ್ತು, ಅಲ್ಲಿ ಏನೂ ತೊಗೊಂಬಂದಿಲ್ಲ. ಮತ್ತು ಗೋವಾಕ್ಕೆ ಹೋಗಿದ್ದ ಹೇಳಾರ್ದೇ, ಅವಾಗೂ ಏನೂ ತೊಗೊಂಬಂದಿಲ್ಲ. ಗೋವಾದಾಗ 24 ತಾಸು ವರ್ಷ 12 ಪೂರ್ತಿನೂ ಸ್ಟಾಲ್ಸ್ ಅಲ್ಲಿ ಇದ್ದೇ ಇರ್ತಾವೆ. ತೊಗೊಂಬರಕ್ಕೆ ಏನು ಹೋಗ್ಲಿ ಬಿಡಿ. ಅವ ನನಗೆ ಎಲ್ಲ ಏನು ಗೊತ್ತ್ರಿ, ಕೆಸಿನೋಕ್ಕೆ ಹೋಗ್ಯಾನ್ರಿ. ಹೇಳಿಲ್ಲ ನನಗೆ, ಬರೋಣ ಹೇಳಿಲ್ಲ ನನಗೆ. ಅದನ್ನ ನನ್ನ ಹಿಂದೆ ಮುಚ್ಚಿಟ್ಟನ. ಏನೇನು ಮುಚ್ಚಿಟ್ಟನಲ್ರಿ, ಇನ್ನೂ ಅದಾವು. ಅದು ಏನೋ ಬಾಯಿ ತಪ್ಪಿ ನನ್ನ ಮುಂದೆ ಬಂದೈತೆ ಅದು ಬಾಯಾಗ. ಅದ ಕೆಸಿನೋಕ್ಕೆ ಹೋಗ್ತಾರ, ಇನ್ನೂ ಬಿಟ್ರೆ ಕುಡಿಯಾಕು ಹೋಗ್ತಾರ, ಬಿಟ್ರೆ ಸಿಗರೇಟ್ ಸೇರೋರು ಅದ. ಹೇಳಿಲ್ಲ ಕೆಸಿನೋಕ್ಕೆ ಹೋಗಿ ಬಂದಾರಂದ್ರೆ ನೀವು ಯಾರು ರೇಂಜ್ದಾಗ ಅದಾರ ಅಂತ ತಿಳ್ಕೊಂಬಿಡ್ರಿ. ಇದೇ ರೇಂಜ್ ಹೋಗೋದಿರಿ. ಹಾಂ, ಇದ್ದೇ ರೇಂಜ್ ಒಳಗಿಲ್ರಿ. 5,000 ರೂಪಾಯಿ ಹಾಕಿ ಬಂದನ್ರಿ ಕೆಸಿನೋಕ್ಕೆ. ಏನು ಹೊಡ್ಕೊಂಬಂದಿಲ್ರಿ. ದಡ್ಡ ಅಂದ್ರೆ ಹಸಿ ದಡ್ಡ, ಅದಿಲ್ಲ ದಡ್ಡ ಅಂದ್ರೆ ಹಸಿ ದಡ್ಡ. ಬಂದಿದ್ದ ಅಂದ್ರೆ ನೀನು ಚೆನ್ನಾಗಿ ಮಾತಾಡ್ಸ್ತಿದ್ದೆ ನಾನು ಪ್ರೀತಿಯಿಂದ. ನನಗೆ ಸಿಟ್ಟು ಬಂದಿತ್ತಲ್ಲ, ಅಷ್ಟು ಸಿಟ್ಟು ಬಂದೈತೆ ನಿನ್ನ ಮ್ಯಾಗ. ನನಗೋಸ್ಕರ ನೀನು ಏನೂ ತೊಗೊಂಬಂದಿರಲ್ಲ. ಏನು ವಿಡಿಯೋ ಮಾಡಿದ್ರೆ ಏನು ಫರಕ್ ಬೀಳಂಗಿಲ್ಲ. ತಗೋ ವಿಡಿಯೋ ಮಾಡಿ ಎಲ್ಲ ಹಾಕು. ಏನು ಅಂದ್ಕೊಂಡಿದ್ದೆ ಅದು ಏನೂ ಅಲ್ಲಿ ನೀನು ಸುಮ್ಮನೆ ಅದಿ. ಏನು ಪ್ರೀತಿ ಇಲ್ಲ, ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಒಂದು ರೀಚ್ ಆಗಿಲ್ಲ ಅಂತೇಳಿ ಒಂದು ಅಪ್ಡೇಟ್ ಇಲ್ಲ. ಏನು ಮಾಡತ್ತೀರ ಅನ್ನೋದು ಖಬರಿಲ್ಲ. ಒಬ್ಬಕ್ಕೆ ಅದೀನಿ ಮನ್ಯಾಗ ಅನ್ನೋದು ಖಬರಿಲ್ಲ. ಹಂಗೆ ಬಿಟ್ಬಿಟ್ಟು ಒಬ್ಬಳು ಇದ್ದಿ, ಅಚ್ಚು ಪಿಂಕು ಮಮ್ಮಿ ಎಲ್ಲರೂ ಇದ್ರಲ್ಲ. ತಪ್ಕೊಂತಾರ ಎಲ್ಲ ತಿಮ್ಮಕ್ಕೆ ಮಾಡ್ಬಿಟ್ರೆ. ಹೌದಪ್ಪ, ಹೋಗು ದಿಮಾಕ್ ಮಾಡ್ಬಿಡ ಗಪ್ರಿ. ಸುಮ್ಮನೆ ನಂಗೆ ಸಿಟ್ಟು ಬಂದೈತಿ. ಚಿರಿ ಹಿಂಗೆ ಮಾಡ್ತದಪ್ಪ. ಇನ್ನಿಂದ ನಾ ಏನೇನೋ ಆಸೆ ಇಟ್ಕೊಂಡು ಕೂತಿದ್ನಲ್ಲ, ನೀ ಅಂತಿರ್ತಿಯಲ್ಲ ನಾನು ಹಂಗೆ ಇಟ್ಟಿದ್ದೆ ನಿನ್ಗೋಸ್ಕರ, ನೀ ಹಂಗೆ ಮಾಡ್ತೀನಿ ಅಂತ ಹೇಳಿ. ನಾ ಏನಂದೀನಿ ಅಂದಿ ಹೇಳಿ, ನೀ ಅನ್ನೋ ಟೈಮಿಗೆ ಅಂದಿರ್ತಿಲ್ಲ ಅವಾಗ ಅಂತ ತೋರಿಸ್ತೀನಿ ಅಂತ. ಏನೈತಿ ಏನು ತರಬೇಕಿತ್ತ, ನಾ ತಂದಿನಿ ಅಂತ ಹೇಳೋದಂದ್ರೆ ಖುಷಿ ಆತಿ. ಏನು ತಂದು ಹೇಳಿ, ಎಲ್ಲ ಬ್ಯಾಗ್ ಹೋಗೋದಿದ್ದಲ್ಲ ಅಲ್ಲಿ, ಏನಿತ್ತು ಬರೀ ಅರ್ಬಿ ತುಂಬ್ಕೊಂಬಂದಿದ್ದೆ ಅಟ್ಟ. ಇಲ್ಲ ತೋರಿಸ್ಬಿಡ ನೀ ಏನು ತೊಗೊಂಬಂದಿ ಅಂತ ಹೇಳಿ. ಏನು ತೊಗೊಂಬಂದಿ ಅದ ಪೇರೋ ಅಂತ ತೊಗೊಂಬಂದಿ ಅಲ್ಲ, ಇಟ್ಕೊಂಡು ತಿನ್ನು, ನನಗೇನು ಬೇಕಾಗಿಲ್ಲ. ಸರ್ಪ್ರೈಸ್ ಐತಿ. ಏನು ಸರ್ಪ್ರೈಸ್ ಇಲ್ರಿ, ಎಂಥದ್ದು ಇಲ್ರಿ, ಏನು ಸರ್ಪ್ರೈಸ್ ಐತಿಲ್ಲ. ಐತಿ ಐತಿ, ಇದ್ರ ಇಟ್ಕೊಂಡ್ಬಿಡ ನೀನು. ಓಕೆ, ನಾ ಮಕ್ಕೊಂಡಾದ್ಮೇಲೆ ಹೇಳ್ತೀನಿ ಅಂತ. ಓಕೆ, ಈಗ ಮಕ್ಕೊಳ್ಳುತ್ತೆ. ಮಕ್ಕೊಂಡು ಈಗ ನೀನು ನಿಮ್ಗೆ ಎಷ್ಟು ಸಲ ವಿಡಿಯೋದಾಗ ಹೇಳಿ ಮಿಸ್ ಮಾಡತ್ತೀನಿ ಅಂತೇಳಿ. ನನಗಿದ್ದು ಗೊತ್ತೈತಿ, ನಿಮಗೂ ಗೊತ್ತೈತಿ. ಬಟ್ ಆಕೆಗೆ ಗೊತ್ತಾಗತ್ತೇಳಿ ಅದು ನಿಮಗೂ ಹೇಳಿಲ್ಲ. ಇನ್ನೇ ಹೇಳಿದ್ದೆಲ್ಲ ಅವಾಗ ಗೊತ್ತಾಗತ್ತೆ. ಹಿಂಗೆ ಸಿಟ್ಟು ಮಾಡ್ಕೊಳೋದು ಗೊತ್ತಿತ್ತು, ಇದೇ ಬೇಕಾಗಿತ್ತು. ನೋಡೋ ಸಿಟ್ಟು ಮಾಡ್ಕೊತಾವ ಇಲ್ಲ ಅಂತ.
ಇದು ಡೈಲಾಗ್ ಪ್ರತಿ ಸಲ ಬಂದಾಗ ಹೇಳ್ತಾನ್ರಿ ಅವ, ಏನು ತಂದಿರೋದಿಲ್ರಿ, ಸುಮ್ಮ ಹೇಳ್ತಾನೆ, ಎಲ್ಲ ಡೊಳ್ಳು ಹೊಡಿತಾನ್ರಿ ಅವ, ಡೊಳ್ಳು ಹೊಡಿತಾನೆ. ಏನು ಡೊಳ್ಳಲ್ಲಿ ಕ್ರೇಜ್ ಡೊಳ್ಳು ಹೊಡಿತಾನೆ. ಅವಾಗ ಸಕಲೇಶ್ಪುರಕ್ಕೆ ಹೋದಾಗೂ ಏನೂ ತಂದಿಲ್ರಿ. ಮತ್ತು ಇದಕ್ಕೂ ಏನದು ಗೋವಾಕ್ಕೆ ಹೋದಾಗೂ ಏನೂ ತಂದಿಲ್ಲ, ಅಲ್ಲ ಲಕ್ಷ್ಮೀದು ಇದಕ್ಕೆ ಹೋದಾಗೂ ಏನೂ ತಂದಿಲ್ಲ, ಆ್ಯಂಡ್ ಇದಕ್ಕೂ ಏನೂ ತಂದಿಲ್ಲ. ಹಾಂ ಕಾಲು ಕೊಡಿ. ಇವತ್ತು ನಿದ್ದೆ ಮಾಡಕ್ಕೆ ಬಿಟ್ಟಾನ್ರಿ ಮಧ್ಯಾಹ್ನ, ಏನೂ ಉಸು ಅಂದಿಲ್ಲ, ಏನೂ ಅಂದಿಲ್ಲ. ಹೋಗಿ ಎಟ್ರ ನಿದ್ದಿ ಇಂಪಾರ್ಟೆಂಟ್ ಐತಿ ನೋಡ್ರಿ, ಗಂಡನಿಗಿಂತ ನಿದ್ದೆ ಇಂಪಾರ್ಟೆಂಟ್ ಐತಿ ನೋಡ್ರಿ. ನನ್ನ ತ್ರಾಸು ನೋಡ್ರಿ, ಒಂದು ನಿಮಿಷ ಇರೋ ನಿಮಗೆ ಚಂದಿಗೆ ತೋರಿಸ್ತೀನಿ ನಿಮಗೆ. ಸೊ ನೋಡ್ರಿ, ನನಗೆ ಮೂಗು 2 ಬ್ಲಾಕ್ ಆಗಿಬಿಟ್ಟು ಉಸಿರಾಡ್ಸಕ್ಕೆ ಬರ್ಲಾಗೈತಿ, ಬಾಯಿ ತೆಗೆದು ಉಸಿರಾಡ್ಸಾತೀನಿ. ನಂದು ಚಿಂತಿಲ್ರಿ, ನಿದ್ದೆ ಚಿಂತಿತಿಗಿಂತಂದು ಯವ್ವ ನನಗೆ ನಿಂತಿದ್ರೆ ಕೆಲಸ ಸರಿ, ನಿದ್ದಿರ್ಲಿಕ್ಕಂದ್ರೆ ಏನೇನು ಕೆಲಸ ಮಾಡಂಗಿಲ್ಲ, ಸಿಟ್ ಮಾಡ್ಕೊತ ಕೂತ್ಬಿಡ್ತೇನೆ ಎಲ್ಲ ಅದಕ್ಕೆ. ನನ್ನ ನಿದ್ದೆ ಈಸ್ ಇಂಪಾರ್ಟೆಂಟ್. ಪುಣ್ಯ ಆತ್ಲೇವ ಇವತ್ತು ರಾತ್ರಿ ಹಿಂಗೆ ಬಿಟ್ಬಿಡು. ಉಸಿರಾಡಕ ಏನೂ ಆವಾಜ್ ಬಂದಿಲ್ರಿ, ಸುಮ್ಮ ಮುಕ್ಕೊಂಡ ಚಲೋ ಅಂತ. ಪುಣ್ಯ ಆತ್ಲಿಚ್ಚಿನಿ ಕೆಟ್ಟ ಡವ್ ಮಾಡ್ತಾಳೆ. ಎರಡು ನನ್ನ ಕಣ್ಣಿದ್ದು ಏನು ಮೂಗು ಹಿಂಗೆ ಒಟ್ಟ ಸುಮ್ಮಳ ಸೀನ್ಬಿಡ. ಹಿಂಗೆ ಚಂದ ಮಕ್ಕೊಂಡೇವಿ ಇವತ್ತು ರಾತ್ರಿ ಇಷ್ಟೇ ಮುಕ್ಕೋಣ. ಪ್ಯಾನ್ ಹಚ್ಕೊಬಿಟ್ನಿ, ಇವತ್ತು ಪ್ಯಾನ್ ಹಚ್ಕೊಬಿಟ್ಟು ನಿನ್ನೆ ರಾತ್ರಿ ಫ್ಯಾನ್ ಹಚ್ಚಿ ಮುಕ್ಕೊಂಡಿಲ್ರಿ, ಗಪ್ಪಿತ್ತು ನಟ್ ನಾಡ್ಬರ್ಕ ಎದ್ದು ಪ್ಯಾನ್ ಬಡ್ದಾನ ಮುಗಿದಾಗ ಇಳಾಕತ್ತ. ಅದ್ರ ಸಂಬಂಧ ನೆಗಡಿ ಬಂದಿತ್ತವ, ಇಲ್ಲ ಸುಮ್ಮ ಬಿದ್ದು ಹೇಳ್ತಿದ್ದ ಮುಂಜಾನೆ ಕೂಡ. ಆದ್ರೆ ಏನು ಏನು ಗೊತ್ತ್ರಿ, ರಾತ್ರಿ ಹಿಂಗೆ ಹೇಳ್ಯಾನ, ಹಿಂಗೆ ಹೇಳ್ಯಾನ, ಚಿಣಿ ನಂಗೆ ನಾಳೆ 10 ಗಂಟೆ 11 ಗಂಟೆವರೆಗೂ ಎಬ್ಸಾಕ್ ಹೋಗ್ಬೇಡ ಅಂತಂತಾನ. ಬೆಳ್ಳತನ ಜಾಗರಣೆ ಮಾಡ್ಯಾನ್ರಿ ನನ್ನ ಜೊತೆ, ತಾನು 10 ತನಕ ಬಿದ್ದಾನ್ರಿ. ನಾನು ಮುಂಜಾನೆ 9ಕ್ಕೆ ಎದ್ದು ಉಪ್ಪಿಟ್ಟು ಮಾಡಿ ಕಸ ಹೊಡೆದು ನೋಡ್ರಿ, ನಾ 10 ತನಕ ಬಿಟ್ಟೆ 9ಕ್ಕೆ ಎತ್ತಾಳ. ಏನು ಭಾಳ ಐತಿ ಒಂದು ಡಿಫ್ರೆನ್ಸ್. ಏನು ಒಳ್ಳೆ ಮಂಗೆ 4 ಎದ್ದು ಮಾಡೋಳು ಹೇಳ್ತಾಳೆ. ನನಗೆ ತಾನೇ ಅಂದ, ನನಗೆ ಮುಂಜಾನೆ ಮಟ್ಟ ನಿದ್ದಿಲ್ಲ ಅಂತೇಳಿ. ಮುಂಜಾನೆ ಮಟ್ಟ ನಿದ್ದಿಲ್ಲ ನನಗೂ ಇಲ್ಲ, ತಾನು ನಾ ಏನು ಜಲ್ದಿ ನಿದ್ದೆ ಮಾಡಕೊಟ್ಟಿನಿ. ನಾನು 8ಕ್ಕೆ ಹೇಳ್ತಿದ್ದೆ, ನನಗೆ ಬಿಟ್ಟಿಲ್ರಿ, ನಾನು 9 ತನಕ ಮಕ್ಕೋದೆ. ಆರಾಮನ್ರಿ. ಅದು 8ಕ್ಕೆ ಜುಳುಕ್ ಹತ್ತೈತಿ, ಒಂದು 6 ಗಂಟೆಗೆ ಜುಳುಕ್ ಹತ್ತೈತಿ. ಜುಳುಕ್ ಹತ್ತೈತೆ ಜುಳುಕ್ ಅವಾಗ ಚಂದ ನಿದ್ದೆ ಬರಾಕತ್ತೈತಿ ನೋಡ್ರಿ. ಮತ್ತು ಕೆಲಸನ ಕಪ್ಪರ್ಸ್ಕೊಂಡಿದ್ದೆ, ಗಬ್ಬರ್ಸ್ಕೊಂಡಿದ್ದೆ, ಜುಳುಕ್ ಹತ್ತೈತಿ, ಕಪ್ಪರ್ಸ್ಕೊಂಡಿದ್ಲು. ವಾ 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 ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆ ರೀ. ಸ್ವಲ್ಪ ಉತ್ತರ ಕನ್ನಡ ನಮ್ಮ ಬಿಜಾಪುರ ಜುಳುಕ್ ಹತ್ತೈತಿ, ಜಕ್ಕರ್ಸ್ಕೊಂಡಿದ್ದೆ ಅಂತ ಆಗೋದಿಲ್ಲ. ನಿಮ್ಮ ಬಾಗಲಕೋಟೆ ಭಾಷೆ ಇದು. ಇಲ್ಲೂ ಅಂತಾರೆ. ಈಗ ನಮ್ಮ ಫ್ರೆಂಡ್ ಅಂತ ನಮ್ಮ ಫ್ರೆಂಡ್ಸು ಅಂತಾರೆ, ಇವಾಗ ಗೊತ್ತಿಲ್ರಿ ಇದಕ್ಕೆ ಸ್ವಲ್ಪ ಭಾಷೆ. ಬೆಂಗಳೂರು ಭಾಷೆ ನನಗೇನು ಸಂಬಂಧಲಿ, ಆ ಕಡೆಯಿಂದ ಬಂದಿಲ್ಲ, ಅಲ್ಲೇ ಹುಟ್ಟಿನ ಹೇಳಕ್ಕೆ ಅಪ್ಪ. ಇಲ್ಲಿ ಜಾತ ಫ್ರೆಂಡ್ಸ್ ಜೊತೆ ಹಿಂಗೆ ಮಾತಾಡಿದಿಲ್ಲ, ಜಪ್ಪರ್ಸ್ಕೊಂಡು ಹೋಗ್ತೀನಿ ಇಂಥವೆಲ್ಲ ಜಕ್ಕರ್ಸ್ಕೊಂಡಿಲ್ಲ, ಜಕ್ಕರ್ಸ್ಕೊಂಡೆ ಕಪ್ಪರ್ಸ್ಕೊಂಡೆ ಇಂಥವೆಲ್ಲ ಮಾತಾಡಲ್ಲ. ಕಪ್ಪರ್ಸ್ಕೊಂಡೆ ಬೆಳಗ್ಗದಿದ್ದೆ ಹಿಂಗೆ ಮಾತಾಡ್ತಾವ, ಹಿಂಗೆ ಕಪ್ಪರ್ಸ್ಕೊಂಡಲ್ಲ. ನಾವು ಹಿಂಗೆ ದಳಕತ್ತಿದ್ದೆ ಹೋದ ಹಿಂಗತ್ತೀವಿ. ಚಾ ಮಾಡಿ ಕರೆ ತಗೊಂಡು ಅವಾಗಿಂದ ಹೇಳ. ನನಗೆ ಯಾರು ಕರೆದಿಲ್ಲ, ನೀ ಸುಮ್ಮನೆ ನನಗೆ ಹೇಳ್ಬೇಡ. ಬಾಕ ತೆಗಿತೀನಿ ಕರಿತಾರೆ, ಗೊತ್ತಾಗುತ್ತೆ. ಒಟ್ರಿ ಎಷ್ಟು ಬ್ಯಾಸ್ರಿ ಹೋಗಾಕ ಬ್ಯಾಸ್ರ ಮಂಗ್ಯಾಗ. ಒಟ್ಟು ಯಾರ ಬಂದು ಎಲ್ಲಿಗೆ ಕೆಲಸ ಹಚ್ತಾರೋ ಅಂತ ಇಂಥದ್ದು ಆಟ ಮಾಡ್ತಾವ್ರಿ. ಒಟ್ಟಿ ಥರ ಆಟ ಮಾಡ್ತಾರೆ. ಯಾರಿಗೇನು ಕೆಲಸ ಇಟ್ಟು ದಿವಸ ಕಾಡಿ ಹೇಳ್ರಿ, ಅದಕ್ಕೆ ಕಾಡಬೇಕು. ಗಿಡ್ಡ ಕಾಣೋದಿರಲಿ, ನೀ ಹೈಟಿಗೆ ಎಲ್ಲ ನೋಡಿ ಹೈಟಿಗೆ ಕಥ ಹೊಡ್ಬೇಕಪ್ಪ ಹುಡುಗ ಮತ್ತೆ